ಸ್ಯಾಂಡಲ್ವುಡ್ನಲ್ಲಿ ಮ್ಯಾಕ್ಸ್ ಸಿನಿಮಾ ಅಬ್ಬರಿಸ್ತಾ ಇದೆ. ಕಿಚ್ಚ ಸುದೀಪ್ ಗರ್ಜನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಆದ್ರೀಗ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಬಾಸಿಸಂ ವಾರ್ ತಾರಕಕ್ಕೇರಿದೆ. ಇದಕ್ಕೆ ಅಭಿನಯ ಚಕ್ರವರ್ತಿ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಹತ್ರ ಮಾತನಾಡುವಾಗ ಮ್ಯಾಕ್ಸಿಮಮ್ ಸೈಲೆಂಟ್ ಇರಬೇಕು ಅಂತ ಕಿಚ್ಚ ಹೊಡೆದಿದ್ದ ಡೈಲಾಗ್ಗೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳಿಯನ್ನ ಹರಿಸ್ತಿದ್ದಾರೆ. ಅಭಿನಯ ಚಕ್ರವರ್ತಿ ಸುದೀಪ್ ಮ್ಯಾಕ್ಸಿಮಮ್ ಡೈಲಾಗ್ ಜೊತೆ ಕೇಕ್ ನಲ್ಲಿ ಬರೆದಿರುವ ಬಾಸಿಸಂ ಕಾಲ ಮುಗೀತು, ಮ್ಯಾಕ್ಸಿಸಂ ಮಾಸಾಟ ಶುರು ಡೈಲಾಗ್ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಕಂಪನ ಎಬ್ಬಿಸಿದೆ. ದರ್ಶನ್ ವರ್ಸಸ್ ಸುದೀಪ್ ಫ್ಯಾನ್ಸ್ ಬಾಸಿಸಂ ವಾರ್. ಬಾಸಿಸಂ ಕದನಕ್ಕೆ ಕ್ಲಾರಿಟಿ ನೀಡಿದ ಕಿಚ್ಚ ಸುದೀಪ್. ತಮ್ಮಿಷ್ಟವಾದ ನಟರನ್ನ ಅಭಿಮಾನಿಗಳು ಪರಮಾತ್ಮ, ಬಾಸ್, ಅಣ್ಣ ಅಂತ ಕರೀತಾರೆ. ಇತ್ತ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಲುಕಿದ್ರಿಂದ ಅದೇ ಟೈಮ್ಗೆ ಕಿಚ್ಚ ಮ್ಯಾಕ್ಸ್ ರಿಲೀಸ್ ಆಗಿದೆ. ಮ್ಯಾಕ್ಸ್ ಚಿತ್ರ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಬಾಸಿಸಂ ಕಾಲ ಮುಗೀತು, ಇನ್ನೇನಿದ್ರು ಮ್ಯಾಕ್ಸಿಮಮ್ ಮಾಸಾಟ ಶುರು ಅಂತ ದರ್ಶನ್ಗೆ ಟಾಂಗ್ ಕೊಟ್ರ ಅನ್ನೋ ಟಾಕ್ ಜೋರಾಗಿದೆ. ಈ ಚರ್ಚೆಗೆ ನಟ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾರಿಗೇನ ಟಾಂಟ್ ಕೊಡೋಣ ಸರ್? ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರರ ತರ ಇದ್ದವರು ಸರ್. ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಯಶ್, ದರ್ಶನ್, ಉಪ್ಪಿ ಹಾಗೂ ಶಿವಣ್ಣ ಎಲ್ಲರೂ ಸೇರಿದ್ರೆ ಚಿತ್ರರಂಗ ಅಂತ ನಟ ಸುದೀಪ್ ಹೇಳಿದ್ರು. ಯಶ್, ಶಿವಣ್ಣ, ಧ್ರುವಾಗೆ ಬಾಸ್ ಅಂತ ಕರೆಯೋದಿಲ್ವಾ? ಯಾಕೆ ಟಾಂಗ್ ಕೊಡ್ಬೇಕು ಅಂತ ಸುದೀಪ್ ಹೇಳಿದ್ದಾರೆ. ಯಶ್ಗೆ ಯಶ್ ಬಾಸ್ ಅಂತ ಕರೆಯಲ್ವಾ? ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ? ಶಿವಣ್ಣ ಬಾಸ್ ಅಂತ ಅನ್ನಲ್ವಾ? ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ. ಉಪ್ಪಿ ಬಾಸ್ ಅನ್ನಲ್ವಾ? ಅದೇನೇ ಹೇಳಿ, ಚಂದನವನದಲ್ಲಿ ಈಗ ಬಾಸಿಸಂ ಹಾಗೂ ಮ್ಯಾಕ್ಸಿಮಮ್ ಚರ್ಚೆ ಜೋರಾಗಿದೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಹಲ್ಚಲ್ ಎಬ್ಬಿಸಿದೆ. ಇದಕ್ಕೆ ನಟ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತಾ ಇಲ್ಲ ಮತ್ತಷ್ಟು ಕಂಪನ ಎಬ್ಬಿಸುತ್ತಾ ನೋಡ್ಬೇಕು. ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.